ವಿಶ್ವಸಂಸ್ಥೆಯವರು ಈ ವರ್ಷ ನಮಗೆಲ್ಲ ತುಂಬ ಸುಲಭವಾದ ಒಂದು ಟಾಸ್ಕ್ ಕೊಟ್ಟಿದ್ದಾರೆ. ಟಾಸ್ಕ್ ಏನಂದರೆ ಪ್ಲಾಸ್ಟಿಕ್ ಸಮಸ್ಯೆಗೆ ಪರಿಹಾರ ಹುಡ್ಕೋಣ ಅಂಥೇಳಿ. ಹುಡುಕೋದೇನು ಬಂತು, ಎಷ್ಟು ಸುಲಭವಾದ ಪರಿಹಾರ ಇದೆ ಗೊತ್ತಾ? ನಾವು ಇದು ಮಾಡಬೇಕಾದ್ರೆ ತುಂಬ ಸಿಂಪಲ್, ಇಷ್ಟೇ. ಪ್ಲಾಸ್ಟಿಕ್ಕನ್ನು ಸಂಗ್ರಹ ಮಾಡಿ ಅದನ್ನು ಮರುಬಳಕೆಗೆ ಅಂಥೇಳಿ ಒಂದು ಫ್ಯಾಕ್ಟ್ರಿಗೆ ಕೊಟ್ಬಿಟ್ರೆ ಆಯಿತು. ಅವರಲ್ಲಿ ಅದನ್ನು ಆ ಪ್ಲಾಸ್ಟಿಕ್ಕನ್ನು ಕರಗಿಸ್ತಾರೆ, ಅಥವಾ ಕರಗಿಸಿ ಹೊಸ ಪ್ಲಾಸ್ಟಿಕ್ಕನ್ನು ತಯಾರು ಮಾಡ್ತಾರೆ, ಅಥವಾ ಅದನ್ನು ಕರಗಿಸಿದಾಗ ಸೀಮೆಎಣ್ಣೆ ಥರ ಒಂದು ರೀತಿಯ ದ್ರವ ಬರುತ್ತೆ. ಆ ದ್ರವದಲ್ಲಿ 1 ಲೀಟ್ರ್ ಸೀಮೆಎಣ್ಣೆಯಲ್ಲಿ ಎಷ್ಟು ಶಾಖ ಶಕ್ತಿ ಇದೆಯಲ್ಲ, ಅಷ್ಟೇ 1 kg ತ್ಯಾಜ್ಯ ಪ್ಲಾಸ್ಟಿಕ್ನಲ್ಲೂ ಇದೆ. ಅದು ನಾವು ಏನು ಮಾಡ್ತೀವಿ ಹೇಳಿ? ಆ ತ್ಯಾಜ್ಯ ಪ್ಲಾಸ್ಟಿಕ್ಕನ್ನು ಎಲ್ಲ ಕಡೆ, ರಸ್ತೆ ಪಕ್ಕದಲ್ಲಿ, ಚರಂಡೀಲಿ, ಹಳ್ಳ ಕೊಳ್ಳ, ಕೆರೆ, ನದಿ, ಸಮುದ್ರ, ಪರ್ವತ ತುದಿಗೂ ಕೂಡ ಬಿಸಾಡ್ತಾಯಿದ್ದೀವಿ. ಇಡೀ ರಾಷ್ಟ್ರನೇ ನಾಚಿಕೆಯಿಂದ ತಲೆ ತಗ್ಗಿಸುವಂಥ ಪರಿಸ್ಥಿತಿ ನಮ್ಮದಿದೆ. ಅಂದರೆ ಇಂಧನ ಶಕ್ತಿಯನ್ನು ಎಲ್ಲ ಕಡೆ ನಾವು ಚದರಿ ಹಾಕ್ತಾಯಿದ್ದೀವಿ. ಅದೇ ಇಂಧನ ಶಕ್ತಿ ಕಾರ್ಖಾನೆಗಳಿಗೆ ಹೋದರೆ ಅಷ್ಟರ ಮಟ್ಟಿಗೆ ಅವರ ಇಂಧನ ಸಮಸ್ಯೆ ಕಮ್ಮಿ ಆಗ್ಬೋದು, ನಮ್ಮ ಪರಿಸರ ಶುಚಿ ಆಗ್ಬೋದು. ಸಿಂಪಲ್ ಅಲ್ವಾ? ಏನಂದರೆ ಪ್ಲಾಸ್ಟಿಕ್ಕನ್ನು ಕಣ್ಕಂಡಲ್ಲಿ ಬಿಸಾಕಬೇಡಿ, ಒಂದು ಕಡೆ ಸಂಗ್ರಹ ಇಟ್ಕೊಳ್ಳಿ, ವಾರಕ್ಕೊಮ್ಮೆನೋ ತಿಂಗಳಿಗೊಮ್ಮೆನೋ ಅದನ್ನು ಫ್ಯಾಕ್ಟ್ರಿಗೆ ಕಳಿಸಿ, ಅಷ್ಟೇ. ಅಷ್ಟು ಮಾಡೋಣ ಅಲ್ವಾ? ಸ್ವಚ್ಛ ಭಾರತ ಮಿಷನಲ್ಲಿ ಪ್ರಧಾನಮಂತ್ರಿಯವರು, ಬೇರೆ ಯಾವ ದೇಶದಲ್ಲೂ ಪ್ರಧಾನಮಂತ್ರಿಯವರು ಪ್ರಜೆಗಳಿಗೆ ನಿಮ್ಮ ಜಾಗ ಚೊಕ್ಕ ಇಟ್ಕೊಡ್ರಿ ಅಂತ ಕೇಳಿಲ್ಲ. ನಮ್ಮ ಪ್ರಧಾನಮಂತ್ರಿಯವರು ಕೇಳಿದರು. ನಾವು ಚೊಕ್ಕಟ ಇಟ್ಕೋಬೇಕಲ್ವ? ನಮ್ಮ ಕಾರ್ಖಾನೆಯ ಶಕ್ತಿಯ ಹಸಿವನ್ನು ಕಮ್ಮಿ ಮಾಡಬೇಕಲ್ವ? ಮಾಡೋಣ. ತುಂಬ ಸರಳವಾದ ಕೆಲಸ. ಎಲ್ಲರಿಗೂ ವಿಶ್ವ ಪರಿಸರ ದಿನದ ಶುಭಾಶಯಗಳು. ನಮಸ್ಕಾರ.